ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಿಸ್ಪಿ ಕಾರ್ನ್ ಸ್ಟೇಕ್ ಅಥವಾ ಗರಿಗರಿಯಾದ ಜೋಳದ ಚಾಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಸ್ವೀಟ್ ಕಾರ್ನು ಅಥವಾ ಜೋಳ ಸುಟ್ಟಿರೋದು ತಿಂದು ಬೇಜಾರಾಗಿದೆ ಅಂತಂದರೆ ಈ ಥರ ಒಂದು ಹೊಸ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ, ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಇದನ್ನು ನೀವು ಸಾಯಂಕಾಲದ ಟೈಮಲ್ಲಿ ಏನಾದರೂ ಚಾಟ್ ಥರ ಅಥವಾ ಏನಾದರೂ ಸ್ನ್ಯಾಕ್ಸು, ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಹೊಸ ಥರದ್ದು ಕೇಳ್ತಾ ಇರ್ತಾರೆ, ಆವಾಗ ನೀವು ಈ ಥರ ಮಾಡಿ ಇಟ್ಟು ಕೊಡಿ. ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ, ಎಂಜಾಯ್ ಮಾಡ್ತಾರೆ ಕೂಡ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಫಸ್ಟಿಗೆ ನಾನಿಲ್ಲಿ ಈ ಜೋಳದ ದಿಂಡನ್ನ ಅರ್ಧ ಕಟ್ ಮಾಡಿಕೊಂಡು, ಸೊ ಈ ಥರ ನಾನು ಒಂದು ಕಡ್ಡಿನಲ್ಲಿ ಗೋಬಿ ಮಂಚೂರಿಯದ ಕಡ್ಡಿ ಬರುತ್ತಲ್ಲ ಅದರಲ್ಲಿ ಚುಚ್ಚಿ ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ತಪ್ಪಲೆನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಫಸ್ಟು ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪನೇ ನಾನು ಮಾಡ್ಕೊತಾ ಇದ್ದೀನಿ ಇದು. ಸೊ ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ತಾ ಇದ್ದೀನಿ. ಸೊ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಇವಾಗ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಬೇಕಾಗತ್ತೆ. ಸೊ ಈಗ ಪ್ಲೇಟ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಒಂದು 5ರಿಂದ 6 ನಿಮಿಷ ಆದಮೇಲೆ ಈ ಥರ ಬರುತ್ತೆ, ಎಲ್ಲ ಬೆಂದು ಮೇಲೆ ಬರುತ್ತೆ. ಕೆಲವೊಂದು ಬಿಟ್ಕೊಳ್ಳುತ್ತೆ, ಪರವಾಗಿಲ್ಲ, ಅದು ಸ್ಟಾರ್ಟಿಂಗ್ ಇರೋದೆಲ್ಲ ಸ್ವಲ್ಪ ಬರುತ್ತೆ, 1-2. ಸೊ ಈಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನೀರು ಸಪ್ರೇಟು, ಜೋಳ ಸಪ್ರೇಟು, ಈ ಥರ ಮಾಡ್ಕೊಂಡೋದ್ಮೇಲೆ ಸೊ ನೋಡಿ ಈ ಥರ ಇರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಅದನ್ನು ಹಾಕ್ತಾಯಿದ್ದೀನಿ, ಅಂದರೆ ಜೋಳದ ಹಸಿಟ್ಟು. ಅದನ್ನು ಒಂದು 2ರಿಂದ 3 ಟೇಬಲ್ ಸ್ಪೂನ್, ನಾನು ಚಿಕ್ಕ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ, 3 ಟೇಬಲ್ ಸ್ಪೂನ್ ಅಷ್ಟು. ನೀವು ದೊಡ್ಡದಾದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಬೇಕಾಗತ್ತೆ. ಸೊ ಈಗ ಇದಕ್ಕೆ ನಾನು ಹಾಗೆ ಅಕ್ಕಿ ಹಸಿಟ್ಟು, ಇದ್ರ ಬದಲಾಗಿ ನೀವು ಮೈದಾ ಹಸಿಟ್ಟು ಕೂಡ ಹಾಕ್ಕೊಬೋದು. ಅಕ್ಕಿ ಹಸಿಟ್ಟು ಹಾಕೋದ್ರಿಂದ ಗರಿಗರಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ನೋಡಿ, ಒಂದು ದೊಡ್ಡ ಸ್ಪೂನಲ್ಲಿ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಕೂಡ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಖಾರದಗೋಸ್ಕರ ಅಷ್ಟೇ. ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು, ನಾನು ಆಲ್ರೆಡಿ ಉಪ್ಪು ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ನಿಧಾನವಾಗಿ ಕಲಿಸ್ಕೊಬೇಕಾಗತ್ತೆ. ಇಲ್ಲ ನೀವು ಈ ಥರ ಅಲ್ಲಾಡಿಸಿದ್ರೂ ಕೂಡ ಓಕೆ, ಅದು ಇದಾಗತ್ತೆ. ನಿಧಾನವಾಗಿ ಕಲಿಸ್ಕೊಬೇಕು, ಇಲ್ಲಾಂದರೆ ಸ್ವಲ್ಪ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ ಅದರಿಂದ. ಸೊ ನೋಡಿ, ಇಷ್ಟ ಆದರೆ ಸಾಕು. ಸೊ ಈಗ ನಾನು ಎಣ್ಣೆ ಕಾಯೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ, ಅದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ ಒಂದೊಂದೇ. ಇಲ್ಲ ಒಟ್ಟಿಗೆ ಹಾಕಿ ನೀವು ಬಿಡಿಸ್ಕೊಬೋದು, ಅದು ಮ್ಯಾಗಿ ಸ್ಪೂನಲ್ಲಿ. ಸೊ ನಾನಿಲ್ಲಿ ಒಂದೊಂದೇ ಫಸ್ಟಾಗಿ ಹಾಕ್ತಾ ಇದ್ದೀನಿ. ಸೊ ನೋಡಿ, ಬೇಯ್ತಾ ಇದೆ. ಇದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು, ಒಂದು 3ರಿಂದ 4 ನಿಮಿಷ, ಮಿನಿಮಮ್ 5 ನಿಮಿಷ ತೊಗೊಳುತ್ತೆ ಇದು ಎಣ್ಣೆಯಲ್ಲಿ ಕರಿಯೋದಕ್ಕೆ. ಸೊ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು, ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂದರು, ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ನಾನು ಇದನ್ನು ಮಾಡಿ ತಿನ್ನಬೇಕು ಅಂತ ಹೇಳಿ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ಈಗ ಆಗಿದೆ ಇದು, ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮಿಕ್ಕಿರೋದು ಕೂಡ ಅದೇ ಥರನೇ ನಾನು ಈಗ ಈ ಸರಿ ನಾನು ಒಟ್ಟಿಗೆ ಹಾಕ್ತೆ. ನೋಡಿ, ಒಟ್ಟಿಗೆ ಹಾಕಿದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಿಡಿಸೋದಕ್ಕೆ, ಆದ್ದರಿಂದ ನೀವು ಸಿಂಗಲ್ ಪೀಸೇ ಹಾಕಿದ್ರೆ ಕರಿಬೇಕಾದ್ರೆ ಈಸಿ ಆಗುತ್ತೆ. ಸೊ ಇದು ಕೂಡ ಆಲ್ರೆಡಿ ಈಗ ಆಗಿದೆ, ಇದು ಕೂಡ ನಾನೀಗ ತೆಗೆದು ಇಟ್ಕೊತಾ ಇದ್ದೀನಿ. ಈ ಚಳಿಗೆಲ್ಲ ಏನಾದರೂ ತಿನ್ನಬೇಕು ಎಣ್ಣೆಯಲ್ಲಿ ಅಂತ ಅನಿಸ್ತಾ ಇರುತ್ತೆ, ಆದ್ದರಿಂದ ಸೊ ವಡೆ, ಬಜ್ಜಿ, ಬೋಂಡ ಇದೆಲ್ಲ ಕಾಮನ್ ಆಗಿಬಿಡುತ್ತೆ. ಸೊ ಈಗ ಅದೆಲ್ಲ ಆದಮೇಲೆ
ಇವಾಗ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು, ಆದರೆ ಇದ್ರ ಮೇಲೆ ಸ್ವಲ್ಪ ನಾನು ಉದುರಿಸ್ಕೊತಾ ಇದ್ದೀನಿ, ಅದಕ್ಕೋಸ್ಕರ ಅಷ್ಟೇ. ಸೊ ಚಳಿಗೆಲ್ಲ ಅದು ತಿಂದು ಬೇಜಾರಾಗಿರುತ್ತಲ್ಲ, ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಇಷ್ಟಪಟ್ಟು ಕೂಡ ತಿಂತಾರೆ. ಅಂದರೆ ಒಂದು ಸ್ವಲ್ಪ ಅಳತೆನಲ್ಲಿ ನೋಡಿಕೊಂಡು ನೀವು ಆ ಕಾರ್ನ್ಫ್ಲವರು ಮತ್ತು ಅಕ್ಕಿ ಹಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಟೇಸ್ಟು ಡಿಫ್ರೆಂಟ್ ಬಂದುಬಿಡುತ್ತೆ. ಸೊ ಇದ್ರ ಮೇಲೆ ನಾನು ಆ ಖಾರದ ಪುಡಿನ ಹಾಕಿ ಸೊ ತಿಂತಾಯಿದ್ರೆ ಕಬಾಬು, ಗೋಬಿ ಮಂಚೂರಿ ಯಾವುದೂ ಬೇಡ, ಇದೇ ಸಾಕು ಅನಿಸ್ಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿತ್ತು. ಮನೇಲಿ ಕೂಡ ಮಕ್ಕಳು ಕೂಡ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನಾಗ ಮಾಡಿಕೊಡು ಅಂತ ಅಂದ್ಬಿಟ್ಟು ಕೂಡ ಅವರು ಕೇಳ್ತಾಯಿದ್ರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಮತ್ತೆ ನಾನು ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.